ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಗಜೇಂದ್ರನ ಶರಣಾಗತಿ ಪ್ರಾರ್ಥನೆಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ, ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಭಗವಂತನ ಪಾದಕಮಲಗಳನ್ನು ತನ್ನ ಹೃದಯದಲ್ಲಿ ಇರಿಸಿಕೊಂಡಿರುವ ಭಕ್ತನಿಗೆ ಭಗವಂತನಲ್ಲಿ ಅಡಗಿರುವ ಅಗ್ನಿಗೆ ಹೋಲಿಸಲಾಗಿದೆ. ಹಿಂದಿನ ಕಾಲದಲ್ಲಿ ಮಹರ್ಷಿಗಳು ಹೋಮಗಳನ್ನು ಮಾಡುವಾಗ ಅಗ್ನಿಯನ್ನು ನೇರವಾಗಿ ಹೊತ್ತಿಸುತ್ತಿರಲಿಲ್ಲ, ಅರಣಿಮರದ ತುಂಡುಗಳಿಂದ ಹೊರತರುತ್ತಿದ್ದರು. ಹೀಗೆಯೇ ಎಲ್ಲ ಜೀವಿಗಳೂ ಲೌಕಿಕ ಪ್ರಕೃತಿ ಗುಣಗಳಿಂದ ಆವೃತರಾಗಿರುತ್ತಾರೆ. ವ್ಯಕ್ತಿಯು ದೇವೋತ್ತಮ ಪರಮಪುರುಷನನ್ನು ತನ್ನ ಹೃದಯದಲ್ಲಿ ಇರಿಸಿಕೊಂಡಾಗ ಮಾತ್ರವೇ ಜ್ಞಾನಾಗ್ನಿಯನ್ನು ಹೊತ್ತಿಸುತ್ತಾನೆ. ಸವೈ ಮನ ಕೃಷ್ಣ ಪದಾರವಿಂದಯೋ. ವ್ಯಕ್ತಿಯ ಹೃದಯಾಂತರಾಳದಲ್ಲಿ ಸನ್ನಿಹಿತನಾಗಿರುವ ಕೃಷ್ಣನ ಪಾದಕಮಲಗಳನ್ನು ಗಂಭೀರವಾಗಿ ಪರಿಗ್ರಹಿಸಿದರೆ ಭಗವಂತನು ಸಕಲ ಅಜ್ಞಾನವನ್ನು ನಿವಾರಿಸುತ್ತಾನೆ. ಜ್ಞಾನದೀಪದಿಂದ ಪರಮಪ್ರಭುವಿನ ವಿಶೇಷ ಅನುಗ್ರಹದಿಂದ ವ್ಯಕ್ತಿಯು ತಕ್ಷಣವೇ ಪ್ರತಿಯೊಂದನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ, ಆತ್ಮಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ. ಅಂದರೆ ವ್ಯಕ್ತಿಯು ಬಾಹ್ಯವಾಗಿ ಅಷ್ಟೇನೂ ವಿದ್ಯಾವಂತನಲ್ಲದೇ ಇದ್ದರೂ ಅವನ ಭಕ್ತಿ ಸೇವೆಯಿಂದಾಗಿ ದೇವೋತ್ತಮ ಪರಮಪುರುಷನು ಅವನಿಗೆ ಅಂತರಂಗದಲ್ಲಿಯೇ ಜ್ಞಾನೋದಯವನ್ನು ಉಂಟು ಮಾಡುತ್ತಾನೆ. ಹೀಗೆ ಭಗವಂತನು ಅಂತರಂಗದಲ್ಲಿಯೇ ಜ್ಞಾನೋದಯವನ್ನು ಉಂಟು ಮಾಡಿದರೆ ವ್ಯಕ್ತಿಯು ಅಜ್ಞಾನಿಯಾಗಿರುವುದು ಹೇಗೆ ಸಾಧ್ಯ? ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈಗುಣೈಸ್ತತ್ರ ಸಮಾಸತೆ ಸುರ. ವ್ಯಕ್ತಿಯು ಭಗವಂತನ ಶುದ್ಧ ಭಕ್ತನಾದರೆ ತನ್ನಿಂದ ತಾನೇ ಸಕಲ ಸದ್ಗುಣಗಳನ್ನು ಪ್ರಕಟಗೊಳಿಸುತ್ತಾನೆ. ಅಂತಹ ಭಕ್ತನು ವೇದೋಪದೇಶಗಳಿಗೆ ಅತೀತನಾಗಿರುತ್ತಾನೆ. ಅವನು ಪರಮಹಂಸನಾಗಿರುತ್ತಾನೆ. ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡದೆಯೂ ಭಗವಂತನ ಅನುಗ್ರಹದಿಂದ ಭಕ್ತನು ಪರಿಶುದ್ಧನಾಗುತ್ತಾನೆ ಮತ್ತು ಜ್ಞಾನೋದಯ ಹೊಂದುತ್ತಾನೆ. ತನ್ನ ಪ್ರಾರ್ಥನೆಯನ್ನು ಮುಂದುವರಿಸುತ್ತಾ ಗಜೇಂದ್ರನು ಈ ರೀತಿಯಾಗಿ ನುಡಿಯುತ್ತಾನೆ: ಪರಮ ಮುಕ್ತನಾದ ನಿನಗೆ ಶರಣಾಗತನಾಗಿರುವ ನನ್ನಂತಹ ಪ್ರಾಣಿಯನ್ನು ಈ ಅಪಾಯಕರ ಸನ್ನಿವೇಶದಿಂದ ಖಂಡಿತವಾಗಿಯೂ ನೀನು ಬಿಡುಗಡೆ ಮಾಡುವೆ. ವಾಸ್ತವವಾಗಿ ಅತ್ಯಂತ ಕರುಣಾಶಾಲಿಯಾದ ನೀನು ನನ್ನನ್ನು ವಿಮೋಚನೆ ಮಾಡಲು ಸತತವಾಗಿ ಪ್ರಯತ್ನ ಮಾಡುತ್ತೀಯೆ. ಪರಮಾತ್ಮನಾಗಿ ನಿನ್ನ ಸ್ವ ಅಂಶದಿಂದ ದೇಹವನ್ನು ಹೊಂದಿರುವ ಎಲ್ಲ ಜೀವಿಗಳ ಹೃದಯದಲ್ಲಿಯೂ ನೆಲೆಸಿದ್ದೀಯೆ. ನೀನು ಸಾಕ್ಷಾತ್ ದಿವ್ಯಜ್ಞಾನವೆಂದು ಪ್ರಸಿದ್ಧನಾಗಿದ್ದೀಯೆ. ನೀನು ಅಪರಿಮಿತ. ದೇವೋತ್ತಮ ಪರಮಪುರುಷನೇ, ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ದೇವೋತ್ತಮ ಪರಮಪುರುಷನು ಶ್ರೀಕೃಷ್ಣನಾಗಿದ್ದಾನೆ. ವಿಷ್ಣು ತತ್ವ, ಜೀವತತ್ವ ಮತ್ತು ಶಕ್ತಿ ತತ್ವ ಮುಂತಾದ ಅನೇಕ ತತ್ವಗಳಿವೆ. ಆದರೆ ಎಲ್ಲಕ್ಕಿಂತ ಮಿಗಿಲಾದದ್ದು ವಿಷ್ಣು ತತ್ವ. ಅದು ಸರ್ವವ್ಯಾಪಕವಾದದ್ದು. ದೇವೋತ್ತಮ ಪರಮಪುರುಷನ ಈ ಸರ್ವವ್ಯಾಪಕ ಲಕ್ಷಣವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ವಿವರಿಸಿದ್ದಾನೆ: ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ಈ ಎಲ್ಲ ವಿವರವಾದ ಜ್ಞಾನದ ಅಗತ್ಯವೇನಿದೆ? ನನ್ನ ಒಂದು ಅಂಶದಿಂದ ಈ ಸಮಸ್ತ ಬ್ರಹ್ಮಾಂಡವನ್ನೇ ವ್ಯಾಪಿಸಿ ಧಾರಣ ಮಾಡುತ್ತೇನೆ. ಸಮಸ್ತ ಲೌಕಿಕ ಪ್ರಪಂಚವನ್ನು ತನ್ನ ಆಂಶಿಕ ಪ್ರಾತಿನಿಧ್ಯವಾದ ಪರಮಾತ್ಮನು ಪಾಲಿಸುತ್ತಾನೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಭಗವಂತನು ಪ್ರತಿಯೊಂದು ಬ್ರಹ್ಮಾಂಡವನ್ನು ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರವೇಶಿಸುತ್ತಾನೆ. ಅನಂತರ ಎಲ್ಲ ಜೀವಿಗಳ ಹೃದಯಗಳನ್ನು, ಕೊನೆಗೆ ಅಣುಗಳನ್ನೂ ಪ್ರವೇಶಿಸಲು ಕ್ಷೀರೋದಕಶಾಹಿ ವಿಷ್ಣುವಾಗಿ ವಿಸ್ತರಿಸುತ್ತಾನೆ. ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ. ಪ್ರತಿಯೊಂದು ಬ್ರಹ್ಮಾಂಡವು ಅಣುಗಳಿಂದ ತುಂಬಿದೆ. ಭಗವಂತನು ಬ್ರಹ್ಮಾಂಡದೊಳಗಷ್ಟೇ ಅಲ್ಲ, ಅಣುಗಳ ಒಳಗೂ ಇದ್ದಾನೆ. ಹೀಗೆ ಪ್ರತಿಯೊಂದು ಅಣುವಿನಲ್ಲಿಯೂ ಪರಮಪ್ರಭುವು ತನ್ನ ವಿಷ್ಣು ಲಕ್ಷಣದಲ್ಲಿ ಪರಮಾತ್ಮನಾಗಿ ಇರುತ್ತಾನೆ. ಆದರೆ ಎಲ್ಲ ವಿಷ್ಣು ತತ್ವಗಳು ಶ್ರೀಕೃಷ್ಣನಿಂದ ಉದ್ಭವಿಸಿವೆ. ಭಗವದ್ಗೀತೆಯಲ್ಲಿಯೇ ದೃಢಪಡಿಸಿರುವಂತೆ, ಅಹಂ ಆದಿರ್ಹಿ ದೇವಾನಾಂ. ಈ ಲೌಕಿಕ ಪ್ರಪಂಚದಲ್ಲಿ ಎಲ್ಲಾ ದೇವತೆಗಳಿಗೂ ಶ್ರೀಕೃಷ್ಣನೇ ಆದಿ ಅಥವಾ ಆರಂಭನಾಗಿದ್ದಾನೆ. ಈಶ್ವರ ಪರಮ ಕೃಷ್ಣ, ಶ್ರೀಕೃಷ್ಣನೇ ಪ್ರತಿಯೊಬ್ಬನ ಮೂಲ. ಅಹಂ ಸರ್ವಸ್ಯ ಪ್ರಭವಃ ಮತ್ತ ಪರತರಂ ನ ಅನ್ಯತ್ ಕಿಂಚಿದಸ್ತಿ ಧನಂಜಯ. ಜೀವನದ ದೈಹಿಕ ಕಲ್ಪನೆಯಿಂದಾಗಿ ಈ ಲೌಕಿಕ ಪ್ರಪಂಚದಲ್ಲಿ ಪ್ರತಿಯೊಬ್ಬನೂ ಪಶುವಾಗಿದ್ದಾನೆ. ಯಸ್ಯಾತ್ಮಬುದ್ಧಿ ಕುಣಪೇ ತ್ರಿಧಾತುಕೆ ಸ್ವಧೀಕಲತ್ರ ದಿಶು ಭೌಮ ಇಜ್ಯಧಿ. ಯತ್ತೀರ್ಥಬುದ್ಧಿ ಸಲಿಲೇ ನ ಕರ್ಹಿಚಿತ್ ಜನೇಶು ಅಭಿಜ್ಞೇಶು ಸಾ ಏವ ಗೋಖರಃ. ತ್ರಿಧಾತುಗಳಿಂದ ರಚಿತವಾದ ದೇಹವನ್ನು ಆತ್ಮ ಎಂದು ಗುರುತಿಸುವವನನ್ನು, ದೇಹದ ಉಪ ಉತ್ಪನ್ನಗಳನ್ನು ತನ್ನ ಬಂಧುಗಳೆಂದು ಭಾವಿಸುವವನನ್ನು,
ದಿವ್ಯಜ್ಞಾನಿಗಳ ದರ್ಶನಕ್ಕಲ್ಲದೆ ಕೇವಲ ಸ್ನಾನ ಮಾಡಲು ತೀರ್ಥಕ್ಷೇತ್ರಕ್ಕೆ ಹೋಗುವವನನ್ನು ಹಸು ಅಥವಾ ಕತ್ತೆಯಂತೆ ಪರಿಗಣಿಸಬೇಕು. ವಸ್ತುಶಃ ಪ್ರತಿಯೊಬ್ಬನೂ ಪಶುವೇ, ಪ್ರತಿಯೊಬ್ಬನೂ ಲೌಕಿಕ ಅಸ್ತಿತ್ವವೆಂಬ ಮೊಸಳೆಯಿಂದ ಆಕ್ರಮಣಕ್ಕೆ ಒಳಗಾದವನೇ. ಕೇವಲ ಗಜರಾಜನಷ್ಟೇ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬನೂ ಮೊಸಳೆಯ ಆಕ್ರಮಣಕ್ಕೆ ತುತ್ತಾಗಿ ಅದರ ಪರಿಣಾಮಗಳನ್ನು ಅನುಭವಿಸುತ್ತಿದ್ದಾನೆ. ನಮ್ಮನ್ನು ಈ ಲೌಕಿಕ ಅಸ್ತಿತ್ವದಿಂದ ಶ್ರೀಕೃಷ್ಣನು ಮಾತ್ರ ಉದ್ಧರಿಸಬಲ್ಲ. ಭಗವಂತನು ಸದಾ ನಮ್ಮನ್ನು ಉದ್ಧಾರ ಮಾಡಲು ಪ್ರಯತ್ನಿಸುತ್ತಿರುತ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಅವನು ನಮ್ಮ ಹೃದಯದ ಅಂತರಾಳದಲ್ಲಿದ್ದಾನೆ, ಆದರೆ ಸ್ವಲ್ಪವೂ ನಿರ್ಲಕ್ಷ್ಯನಾಗಿರುವುದಿಲ್ಲ. ಅವನ ಏಕಮೇವ ಗುರಿ ಎಂದರೆ ನಮ್ಮನ್ನು ಲೌಕಿಕ ಜೀವನದಿಂದ ಉದ್ಧಾರ ಮಾಡುವುದು. ಅವನಿಗೆ ಪ್ರಾರ್ಥನೆ ಸಲ್ಲಿಸಿದಾಗ ಮಾತ್ರ ಅವನು ನಮ್ಮ ಕಡೆಗೆ ಲಕ್ಷ್ಯ ಕೊಡುತ್ತಾನೆ ಎಂದಲ್ಲ. ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆಯೇ ಅವನು ನಮ್ಮನ್ನು ಉದ್ಧರಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುತ್ತಾನೆ. ನಮ್ಮನ್ನು ಉದ್ಧಾರ ಮಾಡುವ ವಿಷಯದಲ್ಲಿ ಅವನು ಎಂದೂ ಆಲಸ್ಯವನ್ನು ತೋರುವುದಿಲ್ಲ. ಭಗವಂತನು ಸದಾ ನಮ್ಮನ್ನು ಭಗವದ್ಧಾಮಕ್ಕೆ ಮರಳಿ ಕರೆದೊಯ್ಯಲು ಪ್ರಯತ್ನಿಸುತ್ತಿರುತ್ತಾನೆ. ಅದು ಪರಮಪ್ರಭುವಿನ ನಿಜವಾದ ಕರುಣೆಯ ಫಲ. ದೇವರು ಮುಕ್ತನಾಗಿದ್ದಾನೆ, ನಮ್ಮನ್ನೂ ಮುಕ್ತಗೊಳಿಸಲು ಅವನು ಪ್ರಯತ್ನಿಸುತ್ತಾನೆ. ಅವನು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದರೂ ನಾವೇ ಅವನ ಉಪದೇಶಗಳನ್ನು ಅಂಗೀಕರಿಸಲು ನಿರಾಕರಿಸುತ್ತಿದ್ದೇವೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಆದರೂ ಅವನು ಕೋಪಗೊಳ್ಳುವುದಿಲ್ಲ. ಅವನನ್ನು ಇಲ್ಲಿ ಭೂರಿ ಕರುಣಾಯ ಎಂದು ವರ್ಣಿಸಲಾಗಿದೆ. ಅಂದರೆ ಈ ಬದುಕಿನ ಕ್ಲೇಶಮಯ ಸ್ಥಿತಿಯಿಂದ ನಮ್ಮನ್ನು ಉದ್ಧಾರ ಮಾಡಿ ಭಗವದ್ಧಾಮಕ್ಕೆ ಮರಳಿ ಕೊಂಡೊಯ್ಯುವಷ್ಟು ಅಪಾರವಾದ ಕರುಣಾಶಾಲಿ ಅವನು ಎಂದರ್ಥ. ಗಜೇಂದ್ರನು ತನ್ನ ಪ್ರಾರ್ಥನೆಯನ್ನು ಮುಂದುವರಿಸಿದನು. ನನ್ನ ಪ್ರಭುವೇ, ಲೌಕಿಕ ಕಲ್ಮಶಗಳಿಂದ ಮುಕ್ತರಾದವರು ತಮ್ಮ ಹೃದಯಾಂತರಾಳದಲ್ಲಿ ಸದಾ ನಿನ್ನನ್ನು ಧ್ಯಾನ ಮಾಡುತ್ತಾರೆ. ಮಾನಸಿಕ ಕಲ್ಪನೆಗಳು, ಮನೆ, ಬಂಧುಗಳು, ಮಿತ್ರರು, ಹಣ, ಸೇವಕರು ಮತ್ತು ಸಹಾಯಕರಲ್ಲಿ ಅತಿ ಆಸಕ್ತರಾಗಿರುವ ನನ್ನಂತಹವರಿಗೆ ನಿನ್ನನ್ನು ಪಡೆಯುವುದು ಬಹಳ ಕಷ್ಟ. ನೀನು ಪ್ರಕೃತಿ ಗುಣಗಳಿಂದ ಕಲುಷಿತನಾಗಿಲ್ಲದ ದೇವೋತ್ತಮ ಪರಮಪುರುಷನಾಗಿದ್ದೀಯೆ. ಪರಮ ನಿಯಾಮಕನಾದ ನೀನು ಸಕಲ ಜ್ಞಾನೋದಯದ ಭಂಡಾರವಾಗಿದ್ದೀಯೆ. ನಾನು ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ದೇವೋತ್ತಮ ಪರಮಪುರುಷನು ಲೌಕಿಕ ಪ್ರಪಂಚದಲ್ಲಿ ಅವತರಿಸುತ್ತಾನಾದರೂ ಪ್ರಕೃತಿ ಗುಣಗಳಿಂದ ಬಾಧಿತನಾಗುವುದಿಲ್ಲ. ಇದು ಈಶೋಪನಿಷತ್ತಿನಲ್ಲಿ ದೃಢಪಟ್ಟಿದೆ. ಅಪಾಪ ವಿದ್ಧಂ, ಅವನು ನಿಷ್ಕಳಂಕ. ಇದೇ ಸಂಗತಿಯನ್ನು ಇಲ್ಲಿ ವರ್ಣಿಸಲಾಗಿದೆ. ಗುಣಸಂಗ ವಿವರ್ಜಿತಾಯ. ದೇವೋತ್ತಮ ಪರಮಪುರುಷನು ಈ ಲೌಕಿಕ ಪ್ರಪಂಚದಲ್ಲಿ ಅವತರಿಸುತ್ತಾನಾದರೂ ಪ್ರಕೃತಿ ಗುಣಗಳಿಂದ ಬಾಧಿತನಾಗುವುದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ. ಸಾಕಷ್ಟು ತಿಳುವಳಿಕೆ ಇಲ್ಲದ ಮೂಢರು ದೇವೋತ್ತಮ ಪರಮಪುರುಷನನ್ನು ಅಪಹಾಸ್ಯ ಮಾಡುತ್ತಾರೆ, ಏಕೆಂದರೆ ಅವನು ಮನುಷ್ಯನಂತೆಯೇ ಕಾಣಿಸಿಕೊಳ್ಳುತ್ತಾನೆ. ದೇವೋತ್ತಮ ಪರಮಪುರುಷನನ್ನು ಮುಕ್ತಾತ್ಮನು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಮುಕ್ತಾತ್ಮಭಿಹಿ ಸ್ವಹೃದಯೇ ಪರಿಭಾವಿತಾಯ. ಮುಕ್ತಾತ್ಮನು ಮಾತ್ರ ಸತತವಾಗಿ ಶ್ರೀಕೃಷ್ಣನನ್ನು ಕುರಿತು ಚಿಂತನೆ ಮಾಡಬಹುದು. ಅಂತಹ ವ್ಯಕ್ತಿ ಯೋಗಿಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಾಂ ಸಮೇಯುಕ್ತ ತಮೋಮತಃ. ಸಕಲ ಯೋಗಿಗಳಲ್ಲಿ ಯಾರು ದಿವ್ಯ ಪ್ರೇಮ ಸೇವೆಯಲ್ಲಿ ನನ್ನನ್ನು ಆರಾಧಿಸುತ್ತಾ ಸದಾ ನನ್ನಲ್ಲಿ ಅಪಾರ ಶ್ರದ್ಧೆಯನ್ನು ಇರಿಸುತ್ತಾರೋ ಅವರು ನನ್ನೊಡನೆ ಯೋಗದಲ್ಲಿ ಅತ್ಯಂತ ನಿಕಟವಾಗಿರುತ್ತಾರೆ. ಅವರೇ ಸರ್ವಶ್ರೇಷ್ಠರು. ದೇವೋತ್ತಮ ಪರಮಪುರುಷನನ್ನು ಗಜೇಂದ್ರನು ಈ ರೀತಿಯಾಗಿ ಪ್ರಾರ್ಥಿಸುತ್ತಾನೆ. ದೇವೋತ್ತಮ ಪರಮಪುರುಷನನ್ನು ಆರಾಧಿಸಿದ ಬಳಿಕ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ 4 ಪುರುಷಾರ್ಥಗಳಲ್ಲಿ ಆಸಕ್ತರಾದವರು ತಾವು ಬಯಸುವುದನ್ನು ಅವನಿಂದ ಪಡೆಯುತ್ತಾರೆ. ಇನ್ನು ಇತರ ಅನುಗ್ರಹಗಳ ಬಗೆಗೆ ಹೇಳುವುದೇನು? ನಿಜವಾಗಿ ಕೆಲವು ಸಲ ಅಂತಹ ಮಹತ್ವಾಕಾಂಕ್ಷೆಯ ಆರಾಧಕರಿಗೆ ಭಗವಂತನು ಆಧ್ಯಾತ್ಮಿಕ ದೇಹವನ್ನು ನೀಡುತ್ತಾನೆ. ಅಪಾರ ಕರುಣಾಶಾಲಿಯಾದ ಅಂತಹ ದೇವೋತ್ತಮ ಪರಮಪುರುಷನು ಸದ್ಯದ ಅಪಾಯದಿಂದ ಹಾಗೂ ಲೌಕಿಕ ಜೀವನ ಪಥದಿಂದ ವಿಮೋಚನೆಯನ್ನು ನೀಡುವ ವರವನ್ನು ನನಗೆ ಅನುಗ್ರಹಿಸಲಿ. ಈ ಲೌಕಿಕ ಪ್ರಪಂಚದಲ್ಲಿ ಕೆಲವರು ಅಕಾಮಿಗಳು, ಅಂದರೆ ಲೌಕಿಕ ಕಾಮನೆಗಳಿಂದ ಮುಕ್ತರಾಗಿರುತ್ತಾರೆ. ಇನ್ನು ಕೆಲವರು ಹೆಚ್ಚು ಹೆಚ್ಚಾಗಿ ಲೌಕಿಕ ಪ್ರಯೋಜನಗಳನ್ನು ಪಡೆಯುವ ಆಕಾಂಕ್ಷೆ ಹೊಂದಿರುತ್ತಾರೆ. ಮತ್ತೆ ಕೆಲವರು ಧರ್ಮ, ಅರ್ಥ, ಕಾಮ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯಲು ಬಯಸುತ್ತಾರೆ. ಅಕಾಮ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರಧಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ವ್ಯಕ್ತಿಯ ಸ್ಥಾನವು ಏನೇ ಆಗಿರಲಿ, ಅವನು ಲೌಕಿಕ ಪ್ರಯೋಜನವನ್ನು ಅಪೇಕ್ಷಿಸದಿರಬಹುದು.
ಸಕಲ ಲೌಕಿಕ ಪ್ರಯೋಜನಗಳನ್ನೂ ಅಪೇಕ್ಷಿಸಬಹುದು ಅಥವಾ ಅಂತಿಮವಾಗಿ ಮೋಕ್ಷವನ್ನು ಅಪೇಕ್ಷಿಸಬಹುದು. ಅವನು ತನ್ನ ವಿನಯಪೂರ್ವಕ ಭಕ್ತಿ ಸೇವೆಯನ್ನು ಭಗವಂತನಿಗೆ ಅರ್ಪಿಸಬೇಕು. ಆಗ ಅವನು ಅಪೇಕ್ಷಿಸಿದ್ದನ್ನು ಪಡೆಯುತ್ತಾನೆ. ಗಜೇಂದ್ರನ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.